ಕೆಪಿಎಸ್ಸಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ತೋರಿಸಿದೆ. ಇವತ್ತೊಂದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು, ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ ಅಲ್ಲೂ ಭ್ರಷ್ಟಾಚಾರ ನೋಡ್ತಾ ಇದೀವಿ. ವ್ಯವಸ್ಥೆಯ ಎಲ್ಲಾ ಮೂಲಗಳಲ್ಲೂ ಇವತ್ತು ಭ್ರಷ್ಟಾಚಾರ ಇದೆ. ಇದಕ್ಕೆ ಕೊನೆಗಾಣಿಸ್ಬೇಕು ಅಂತಂದ್ರೆ ನಾವು ಜನ ಜಾಗೃತಿ ನಿಂತ್ಕೋಬೇಕು. ಯುವ ಜನರು ಪ್ರತಿ ಸಾರಿನೂ ಕೂಡ ಇಂಥದ್ದಾದಾಗ ಬೀದಿಗಿಳಿಬೇಕು, ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಗಳನ್ನ ಕಟ್ಟಬೇಕು. ಇದ ಸ್ವಚ್ಛ ಆಗೋ ತನಕನೂ ಕೂಡ ಹಾಗೆ ಈ ಶಿಫಾರಸುಗಳೇನಿದೆ, ಹೋಟಾ ಸಮಿತಿಯ ಶಿಫಾರಸುಗಳು ಇದನ್ನ ಜಾರಿನ ಮಾಡಬೇಕು. ಸರ್ಕಾರ ಧೈರ್ಯ ಇದ್ರೆ ಈ ಶಿಫಾರಸುಗಳನ್ನ ಮಾಡಿ ಆಮೇಲೆ ಮಾತಾಡಬೇಕು ಅಂತ ಹೇಳ್ತಾರೆ. ಉಷಾ ಅವರೇ, ಈಗ ತಕ್ಷಣಕ್ಕೆ ಆಕ್ರೋಶದಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ ಡಿಸಾಲ್ವ್, ಮತ್ತೊಂದು ಮಗದೊಂದು ಅಂತ ಹೇಳಿ. ಆದ್ರೆ ಈ ಅಧಿಕಾರ ವಿಕೇಂದ್ರೀಕರಣ ಹಾಗೆ ಅವಕಾಶಗಳ ವಿಕೇಂದ್ರೀಕರಣದ ಬಗ್ಗೆ ಕಾಂಗ್ರೆಸ್ನವರು ತುಂಬಾ ಮಾತನಾಡ್ತಾರೆ. ಅವರು ಇದಕ್ಕೆ ಉತ್ತರ ಕೊಡ್ಲಿ ನಟರಾಜ್ ಗೌಡ್ರು. ಈಗ ಎಲ್ಲವೂ ಯುಪಿಎಸ್ಸಿನೇ ಮಾಡೋ ಹಂಗಿದ್ರೆ ರಾಜ್ಯಕ್ಕೆ ಬೇಕಾದ ಅಧಿಕಾರಿಗಳ ಆಯ್ಕೆಗೆ ಅವಕಾಶ ಯಾರು ಮಾಡಬೇಕು? ರಾಜ್ಯದಿಂದನೇ ಆಗಬೇಕು ಅನ್ನೋ ಕಾರಣಕ್ಕೆ ಅಲ್ವಾ ಕೆಪಿಎಸ್ಸಿ ಆಗಿರೋದು. ಈಗ ಯುಪಿಎಸ್ಸಿಯಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ಆಗುತ್ತೆ, ಲೆಸ್ ಕಂಪ್ಲೇಂಟ್ಸ್ ಅಂತ ಆದಾಗ ರಾಜ್ಯದಲ್ಲಿರ್ತಕ್ಕಂಥ ಇಂಥ ಕಮಿಷನ್ಗಳು ಪದೇ ಪದೇ ಫೇಲ್ಯೂರ್ ಆಗ್ತಿದ್ದಾಗ ಈ ವಿಕೇಂದ್ರೀಕರಣ ಯೂಸ್ಲೆಸ್ ಅನ್ಸ್ಬಿಡೋದಿಲ್ವಾ? ಖಂಡಿತವಾಗ್ಲೂ ಈಗ ಯುಪಿಎಸ್ಸಿಯಲ್ಲಿ ಬಹಳ ಪಾರದರ್ಶಕತೆಯಿಂದ ಎಲ್ಲವೂ ಪ್ರಕ್ರಿಯೆಗಳು ನಡೀತಿದೆ ಅನ್ಬೇಕಾದ್ರೆ ರಾಜ್ಯದಲ್ಲಿ ನಡೀತಿಲ್ಲ ಅಂತ ಯಾರು ಹೊಣೆ? ಡೈರೆಕ್ಟ್ ಆಗಿ ಹೊಣೆ ಆಗಿರೋದು ಸರ್ಕಾರಗಳ ತಾನೆ. ಇವತ್ತು ಅವರೇ ಶಿಫಾರಸನ್ನ ತರ್ತಾರೆ, ಕಮಿಟಿಗಳನ್ನ ಫಾರ್ಮ್ ಮಾಡ್ತೀರಾ. ಆದ್ರೆ ಆ ಶಿಫಾರಸು ಮಾಡಿರೋ ಕಮಿಟಿಗಳಿಂದ ಶಿಫಾರಸನ್ನು ನೀವು ಯಾಕೆ ಜಾರಿಗೆ ಮಾಡೋದಿಲ್ಲ? ನೀವೇ ಅದನ್ನ ಬ್ರೇಕ್ ಮಾಡ್ತೀರಾ. ಅದಲ್ದೇರ ಬಹಳ ಜವಾಬ್ದಾರಿಯಾಗಿರುವಂತಹ ಇವತ್ತು ಕಾಂಗ್ರೆಸ್ಸಿನ ಇದು ಏನ್ ರೂಲಿಂಗ್ ಪಾರ್ಟಿ, ಅವರು ತನಿಖೆ ಮಾಡೋಣ ಎಷ್ಟು ವರ್ಷ ಅಂತ ಮಾಡ್ತೀರಾ? ಅಥವಾ ಈ ಹಿಂದೆ ಇದ್ದಂತಹ ಸರ್ಕಾರಗಳು ನಮ್ಮ ಅವಧಿಯಲ್ಲಿ ನೇಮಕ ಮಾಡಿದ್ರು, ಮತ್ತೆ ಇವ್ರೇನ್ ಮಾಡ್ತೀರೇನ್? ಕಡ್ಲೆಪುರಿ ತಿಂತಿದ್ರೇನು? ಇವತ್ತು ಯುವಕರ ಭವಿಷ್ಯದಲ್ಲಿ ಇವ್ರು ಚಲಾಟ ಆಡ್ತಿದ್ದಾರೆ. ಹುಬ್ಳಿ ಧಾರವಾಡ ಕತೆ ಮೊನ್ನೆ ನೋಡಿದೀವಿ, ಯಾವ ರೀತಿ ಬೀದಿಗೆ ಬಂದು ತಮ್ಮ ಹಕ್ಕನ್ನ ಅವ್ರು ತಗೊಂಡ್ರು. ಆದ್ರೆ ನೇಮಕಾತಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು, ಮಾಡಿದಾರ? ತಕ್ಷಣವಾಗಿ ತರೋದಿಲ್ಲ. ಶಿಫಾರಸಲ್ಲಿ ಬಹಳ ಸ್ಪಷ್ಟವಾಗಿದೆ. ಏನ್ ಇದು ಹೋಟಾ ಕಮಿಟಿಯಲ್ಲಿ ಪ್ರತಿ ವರ್ಷ ಎಕ್ಸಾಮ್ಗಳಾಗಬೇಕು, ಮತ್ತೆ ನೀವು ಅದ್ರ ಕಾಲಾನುಕಾಲವಾಗಿ ನೀವು ಅದನ್ನ ಬದಲಾವಣೆಗಳನ್ನ ಮಾಡ್ತಾ ಇರಬೇಕು. ಮತ್ತೆ ನೀವು ಮತ್ತೆ ಇತರ ಇಲಾಖೆಗಳಿಗೆ ನೀವು ಟ್ರಾನ್ಸ್ಫರ್ ಎಷ್ಟೊಂದಿದಾವೆ, ಮತ್ತೆ ಇಂಟರ್ವ್ಯೂಗಳಿಗೆ ಮಾರ್ಕ್ಸ್ ಅನ್ನು ಸಹ. ಅರೆ ಯಾವ್ದು ಇವತ್ತು ಅದನ್ನ ನಡೀತಾ ಇಲ್ವಲ್ಲ? ಅದೆಲ್ಲವನ್ನ ನೀವು ಮತ್ತೆ ಯಾಕೆ ಮಾಡ್ತೀರಾ? ನಿಮಗೆ ಅದನ್ನ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಪಾಪ ಅಧಿಕಾರಿಗಳನ್ನ ತಗೊಂಡ್ ಬಂದು ಅವರಿಗೆ ಭ್ರಷ್ಟಾಚಾರದ ಮುಖಾಂತರ ನಿಮ್ಮ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡ್ ಬರ್ತೀರಾ. ತಗೊಂಡು ಬಂದ್ಮೇಲೆ ನಿಮ್ಮ ಕೈ ಪಪೆಟ್ಗಳನ್ನ ಮಾಡ್ಕೊಳ್ತೀರಾ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಭ್ರಷ್ಟಾಚಾರ ಮಾಡಿದಾರ. ಇಲ್ಲಿ ಮಧ್ಯದಲ್ಲಿ ಓದಿ ಬಹಳಷ್ಟು ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಅವ್ರಿಗೆ ಈ ಕಡೆ ಜೀವನ ಕಟ್ಟೋದಿಕ್ಕೂ ಆಗಲ್ಲ, ಮತ್ತೆ ಬೇರೆ ಕೆಲಸಗಳಿಗೂ ಹೋಗೋದಿಕ್ಕಾಗಲ್ಲ. ಅಂತವ್ರ ಭವಿಷ್ಯ ಏನು? ಇವತ್ತು ಯೂತ್ ನ ಒಂದು ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಅದೊಂದೇ ವಿಚಾರ ಅಲ್ಲ, ಇದಕ್ಕೆ ಒಂದು ಸರ್ಚ್ ಕಮಿಟಿ ಅಂತ ಹೇಳಿ ಏಪ್ರಿಲ್ ತಿಂಗಳು 2025 ನೇಮಕ ಅಂದ್ರೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಳುತ್ತೆ ಗವರ್ಮೆಂಟ್, ಸೋ ಕಾಲ್ಡ್ ಕಾಂಗ್ರೆಸ್ ಗವರ್ಮೆಂಟ್. ಏನ್ ಮಾಡಿದ್ರು? ಒಬ್ಬರನ್ನಾದ್ರೂ ನೇಮಕ ಮಾಡಿದಿರೇನ್ರಿ ನೀವು? ಸರ್ಚ್ ಕಮಿಟಿಯಲ್ಲಿ ಮಾಡಿದ್ರೆ ತೋರಿಸಿ. ಇವತ್ತು ಅದರಲ್ಲಿ ಮಾಡಿರೋ ಮೆಂಬರ್ಸ್ ಎಲ್ಲ ಕ್ರಿಮಿನಲ್ ಅದನ್ನ ಸರಿ ಮಾಡಬೇಕು. ಕೆಪಿಎಸ್ಸಿಯಲ್ಲಿ ಸರ್ಚ್ ಕಮಿಟಿ ಮಾಡಬೇಕು ಅಂತ ಒಂದು ಶಿಫಾರಸು ಇವ್ರ ಅವಧಿಯಲ್ಲಿ ನೀವು ಅಂತ ಹೇಳಿ ನಮ್ಗೆ ನಿಜವಾಗ್ಲೂ ನಾಚಿಕೆಗಳಾಗಲ್ವಾ? ಅವರು ನೋಡ್ತಾ ಇಲ್ಲ ಮೇಡಮ್, ಅವ್ರ ಮೇಲೆ ಇವ್ರು ಆಗ್ತಾರೆ, ಇವ್ರ ಮೇಲೆ ಎಂತ ಚೆನ್ನಾಗಿದ್ದಾವೆ. ವಸಂತ್ ನಾಯ್ಕವಾಡಿ ಅವರು ದೂರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಸರ್, ಪರೀಕ್ಷಾರ್ಥಿ ಕೂಡ ಅವರು. ನಮಸ್ಕಾರ ವಸಂತ್ ಅವರೇ. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇದೇ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ, ದೂರು ಕೂಡ ಕೊಟ್ಟಿದ್ದೀರಿ. ಏನ್ ಆಕ್ಷನ್ ಆಗಿದೆ ಸರ್? ಅಟ್ಲೀಸ್ಟ್ ರಿಯಾಕ್ಷನ್ ಸಿಕ್ತಾ? ಏನೂ ಸಿಕ್ಕಿಲ್ಲ ಮೇಡಮ್. ನಾವು ಸಿಎಂ ಅವರಿಗೆ ಎಲ್ಲಾನು ಇನ್ಸಿಡೆಂಟ್ ಆಗಿ ಹೇಳಿದ್ವಿ. ಆದ್ರೆ ಈಗ ಕೆಪಿಎಸ್ಸಿಯಲ್ಲಿ ಏನು ಈಗ ಶಿವಶಂಕರಪ್ಪ ಅವ್ರ ಹಗರಣ ಹೊರಗೆ ಬಂದ ಮೇಲೆ ಅವರು ಹೆಸರಾಗಿದ್ದಾರೆ ಕಾಂಗ್ರೆಸ್ನವರು ಹೊರತಾಗಿ. ಮುಂಚೆಯಿಂದ ಅವ್ರು ಏನು ಆಕ್ಷನ್ ತಗೊಳ್ಳಿಲ್ಲ ಮೇಡಮ್. ಇದಕ್ಕೆ ನಾವು ಅವತ್ತು ಹೇಳಿದ್ವಿ, ನಾನು KS ಎಕ್ಸಾಮ್ ಬಂದಾಗ ನಾವು ಅದನ್ನ ಕಂಪ್ಲೇಂಟ್ ಕೊಟ್ಟಿವಿ, ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ಅಂತ. ಆದ್ರೆ ಅದನ್ನು ಅವ್ರು ಆಕ್ಷನ್ ಮಾಡ್ಲಿಲ್ಲ ಮೇಡಮ್. ಮತ್ತೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಧಾರವಾಡದಲ್ಲಿ ಹೋದ್ರೆ ನಮ್ನ ಅರೆಸ್ಟ್ ಮಾಡ್ತಾರೆ ಇವರು, ಕಾಂಗ್ರೆಸ್ ಗವರ್ಮೆಂಟ್ ದವರು. ನಮ್ ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ, ನ್ಯಾಯ ಕೇಳಲಿಕ್ಕೂ ಅವಕಾಶ ಇಲ್ಲ ಮೇಡಮ್. ಆಮೇಲೆ KS ಮುಖ್ಯ ಪರೀಕ್ಷೆಯಲ್ಲಿ ಆದ ಅನ್ಯಾಯನ ನಾವು ಸಿಎಂ ಅವ್ರ ಗಮನಕ್ಕೆ ತಂದ್ವಿ, ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತಂದ್ವಿ, ಅವ್ರು ಏನು ಆಕ್ಷನ್ ತಗೊಳ್ಳಿಲ್ಲ. ಯಾವಾಗ ಭೇಟಿ ಮುಖ್ಯಮಂತ್ರಿಗಳನ್ನ ಯಾವಾಗ ಭೇಟಿಯಾಗಿತ್ತು? ಕೇವಲ 15 ದಿನದ ಹಿಂದೆ ಮಾತಾಡಿ. 15 ದಿನ? 15 ದಿನದ ಹಿಂದೆನೆ ಭೇಟಿ ಆಗಿದ್ವಿ. ಓಕೆ. ಸಿಎಂ ಅವ್ರು ಎಲ್ಲಾನು ಆಲಿಸಿದ್ರು. ಬಟ್ ನಾನು ನೋಡ್ರಿ, ಸಿಎಂ ಇವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆಗಿದೆ, ನಾನೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದು ಕೈ ಜಾರ್ಕೊಂಡ್ರು. ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ನಾನು ಅದನ್ನ ಕೆಪಿಎಸ್ಸಿ ಬದಲಾಗಿರೋದು ವ್ಯಕ್ತಿ ಅಷ್ಟೇ ಅಲ್ಲ ಸರ್, ವ್ಯವಸ್ಥೆ ಹಂಗೆ ಇದೆಯಲ್ವಾ? ಅಂದ್ರೆ ಸಿದ್ದರಾಮಯ್ಯ ಅವ್ರ ಬದಲಿಗೆ DK ಶಿವಕುಮಾರ್ ಅವ್ರು ಕೂತಿರ್ಬೋದು, ಬಟ್ ವ್ಯವಸ್ಥೆ ಅದೇ ಅಲ್ವಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರು ಏನ್ ಕ್ರಮ ಕೈಗೊಳ್ಬಹುದಾಗಿತ್ತು, DK ಶಿವಕುಮಾರ್ ಅವರು ಕೈಗೊಳ್ಬಹುದಾ ಕ್ರಮನ? ಮೇಡಮ್, ಇವರಿಗೆ ಯಾವ್ದು ಕೆಪಿಎಸ್ಸಿ ಸುಧಾರಣೆ ಮಾಡೋದು ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೂ ಇಷ್ಟ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ನೋಡ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿಗಳ ಸಾಯ್ಲಿ ಏನೇ ಆಗ್ಲಿ
ಎಷ್ಟು ಕಷ್ಟ ಇದೆ ಧಾರವಾಡದ ವಿದ್ಯಾರ್ಥಿಗಳಿಗೆ ಇವಾಗ ಅರ್ಥ ಆಗ್ತಾ ಇಲ್ಲ ಮೇಡಮ್. KS ಹುದ್ದೆಯಲ್ಲಿ ಈಗ ನೋಡಿ ಅವ್ರು ಸ್ವತಃ ತನ್ನ ಮಕ್ಕಳನ್ನೇ ಆಯ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನು ಉಳಿದ ವಿದ್ಯಾರ್ಥಿಗಳ ಪಾಡೇನು ಮೇಡಮ್? ಇಡೀ ನಾನೇನ್ ಕೇಳ್ತೀನಿ ಅಂದ್ರೆ ಈ KPSC ಶಿವಶಂಕರಪ್ಪ ಅವರ ಅವಧಿಯಲ್ಲಿ ಎಷ್ಟು ಪರೀಕ್ಷೆ ಆಗಿದೆಯಲ್ಲ ಅವು ಯಾವುವೂ ನ್ಯಾಯಯುತವಾಗಿಲ್ಲ. ಅವು ಅಷ್ಟನ್ನು ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ಮತ್ತೆ ಅವು ಎಲ್ಲ ಪರೀಕ್ಷೆ ಆದ್ರೆ ಮಾತ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ. ಕಾಂಗ್ರೆಸ್ಗೆ ಒಂದು ಹೆಸರುಗಳಲ್ಲಿ ಗಳಿಸ್ಲಿಕ್ಕೆ ಒಂದು ಅವಕಾಶ ಅಂದ್ರೆ ಈ ಎಲ್ಲ ನೇಮಕಾತಿಗಳನ್ನ ರದ್ದು ಮಾಡಿ ನಿವೃತ್ತ ನ್ಯಾಯಾಧೀಶರ ಅಧೀನದಲ್ಲಿ ಯಾವಾಗ ಈ ನೇಮಕಾತಿ ಆದ್ರೆ ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ ಮೇಡಮ್. ಸರಿ, ಧನ್ಯವಾದ ಸರ್ ರಿಪಬ್ಲಿಕನರ್ ಜೊತೆ ಮಾತನಾಡಿದ್ದಕ್ಕೆ. ಕಾಂತ್ ಕುಮಾರ್ ಸರ್ ಹತ್ರ ಒಂದ್ ರಿಯಾಕ್ಷನ್ ತಗೊಂಡು ಅಶೋಕ್ ಗೌಡ್ರು ನಟರಾಜ್ ಗೌಡ್ರ ಹತ್ರ ಬರ್ತೀನಿ. ಈಗ ಅವ್ರು ವಸಂತ್ ಅವ್ರು ಕೊಟ್ಟ ಸಲಹೆ ಏನಿತ್ತು, ಇಷ್ಟು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಈ ಶಿವಶಂಕರಪ್ಪನವರ ಅವಧಿಯಲ್ಲಾದ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಒಂದು ತನಿಖೆ ಆಗ್ಬೇಕು, ನ್ಯಾಯಾಂಗ ತನಿಖೆ. ಬಟ್ ನಿಜವಾಗ್ಲೂ ಕೂಡ ಶ್ರಮ ವಹಿಸಿ ಪರೀಕ್ಷೆ ಬರೆದು ತೇರ್ಗಡೆಗೊಂಡು ನೇಮಕಾತಿ ಹತ್ರ ಹೋದವ್ರಿಗೆ ಅನ್ಯಾಯ ಆಗ್ಬಿಡೋದಿಲ್ವಾ ಸರ್? ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಂತ? ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್ ಮೇಡಮ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಈಗ ಮೆಜಾರಿಟಿ ಒಂದ್ 2-3 ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡೋದು ಅಷ್ಟೇ ಇದೆ. ಮ್ಯಾಕ್ಸಿಮಮ್ ಯಾವ್ದು PDO ಇದೆ, ಇದೊಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ KS ನೋಟಿಫಿಕೇಶನ್ ಮಾಡಿದ್ರೆ ಈ ಒಂದ್ 2-3 ಎಕ್ಸಾಮ್ಸ್ ಎಕ್ಸಾಮ್ ಮಾಡಬಹುದು. ಅದು ಬಿಟ್ರೆ ಯಾವ್ದೆಲ್ಲ ಎಕ್ಸಾಮ್ ಆಗಿ ಅಪಾಯಿಂಟ್ ಆಗಿದೆ ಇವ್ರು ಸತ್ರು ಆಗಲ್ಲ ಮೇಡಮ್. ಜಾಸ್ತಿ ಅಂತಂದ್ರೆ ಈಗ ಒಂದ್ 3-4 ತಿಂಗಳು ಅಷ್ಟೇ ಅವರು ಚೇರ್ಮನ್ ಏನು ಅಮಾನತ್ ಮಾಡಿದ್ದಾರೆ. ವಾಪಸ್ ಏನಂತಂದ್ರೆ ಆರ್ಟಿಕಲ್ 371 ಏನ್ ಹೇಳುತ್ತೆ ಮೇಡಮ್, ಅವರಿಗೆ ಸೇಫ್ ಗಾರ್ಡ್. ಈಗ ಕೋರ್ಟ್ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಏನೋ ಒಂದು ವಾಪಸ್ ತಗೊಂಡ್ಬರ್ತಾರೆ. ಈಗ ತಿರ್ಗಾ ಮತ್ತೆ ಇನ್ನೊಂದು 6 ತಿಂಗಳು ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವರು. ಭ್ರಷ್ಟ ಈ ವ್ಯವಸ್ಥೆ ಏನಂತಂದ್ರೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಇದಾರಲ್ಲ ಮೇಡಮ್, ಇವರೇ ಅಪಾಯಿಂಟ್ ಮಾಡೋದು. ಈ ಮೆಂಬರ್ಸ್ ಏನಿದಾರಲ್ಲ, ಈ ಮೆಂಬರ್ಸ್ ಚೇರ್ಮನ್ ಪ್ರತಿಯೊಂದು ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಬೆಳಗ್ಗೆ ಇದ್ದು, ಮತ್ತೆ ಅಲ್ಲಿ ಅವ್ರ ಯಾರ್ಯಾರು ಬೇಕೋ ಅವರಿಗೆ ಹುದ್ದೆಗಳು ಮಾಡ್ಕೊಂತಾರೆ. ಈ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ಲಿಸ್ಟ್ ಬಂದಿರೋರು ಸೀದಾ ಹೋಗ್ತಾರೆ ಅವ್ರ ಮಿನಿಸ್ಟರ್ ಮನೆ, MLA ಮನೆ, ಅವ್ರ ಕಡೆಯಿಂದ ಕಾಲ್ ಮಾಡ್ತಾರೆ. ನಾನ್ ಕಣ್ಣಾರೆ ನೋಡಿದೀನಿ ಮೇಡಮ್ ಇದನ್ನ. ಈ ವಿಚಾರನ ತನಿಖೆ ಆಗ್ಬೇಕು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ತನಿಖೆ ಸ್ಟ್ಯಾಂಡರ್ಡ್ ಇರ್ತಾರ ಸರ್? ಏನ್ ತನಿಖೆ ಆಗ್ಬೇಕು? ಯಾವ ತನಿಖೆ ಆಗ್ಬೇಕು? ಆ ತನಿಖೆ ಪಾರದರ್ಶಕವಾಗಿರುತ್ತೆ ಅನ್ನೋ ವಿಶ್ವಾಸ ಇದು 100% ಇಲ್ಲ ಮೇಡಮ್. ಈಗ ಸರ್ಚ್ ಕಮಿಟಿ ಅಂತ ಲಾಸ್ಟ್ ಇಯರ್ ಏನ್ ಮಾಡಿದ್ರು, ಇವಾಗ ಅದು 11 ಜನ ಏನೋ MLAಗಳು ತಗೊಂಡ್ಬಂದ್ರು, ಎಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ಅವ್ರು ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಅವರೇ ದುಡ್ಡು ಇಸ್ಕೊಂಡು ಇವ್ರ ಹತ್ರ ಇವರೆಲ್ಲ ಕಮಿಟ್ಮೆಂಟ್ ನಮ್ದಷ್ಟೊಂದಷ್ಟು ಜನ ಕ್ಯಾಂಡಿಡೇಟ್ಸ್ ಇರುತ್ತೆ, ನೀವು ಅದರಲ್ಲಿ ಫಿಲ್ ಮಾಡಿ ಅಷ್ಟೇ, ಅದ್ರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತಾರೆ. ಇವ್ರು ಕಾಂಗ್ರೆಸ್ ಗವರ್ಮೆಂಟ್ ಏನ್ ಹೇಳ್ತಾರೆ, ಇವ್ರಿಗೆ ಏನೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವ್ರಿಗೆ ಸಿಕ್ಕಾಕೊಂಡಿದಾರ, ಇವ್ರನ್ನ ಒಬ್ಬರನ್ನ ತಲೆದಂಡ ಮಾಡಿ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿ ಇಂಥ ವ್ಯಕ್ತಿಗಳನ್ನ, ಅವಾಗ ಎಲ್ಲರೂ ಕಲಿತಾರೆ. ಅನ್ಫಾರ್ಚುನೇಟ್ಲಿ ನಿಜ ಸರ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸಂವಿಧಾನನೇ ಅದಕ್ಕೆ ಅವಕಾಶ ಸಂವಿಧಾನ ಆಗಿಲ್ಲ ಅಂತಂದ್ರೆ ನಮಗ್ ಕೊಡಿ, ನಮಗ್ ಬಿಡಿ, ಆಯ್ತು ನಾವು ಮಾಡ್ಕೊಂತೀವಿ, ಅದನ್ನ ನಾವು ಮಾಡ್ತೀವಿ ಮೇಡಮ್. ಇಂಥವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಆ ತರ ಶಿಕ್ಷೆ ಕೊಡ್ತೀವಿ.